ಅದರಲ್ಲಿ ಏನು ತಪ್ಪಿಲ್ಲ, ಆಗಬೇಕಾಗ್ಯದ ಆಯಿತು. ಇನ್ನು ಆ ಮೊಬೈಲು ಪತ್ತೆ ಆಗ್ಯದ, ಅದ್ರಲ್ಲಿ ಏನು ಔಷಧಿ ಎಲ್ಲ ಈಗ ಹೇಳಿದ್ದೆ ನಿಮಗೆ ಸೂಕ್ಷ್ಮವಾಗಿ. ಅವುಗಳೆಲ್ಲ ಅಲ್ಲಿ ಅವರು ಈ ಒಂದು ಇನ್ಸ್ಟಾಗ್ರಾಮ್ದಾಗ ಇದರಲ್ಲಿ ಹಾಕ್ಕೊಂಡಿದ್ದ ನಾವು ನೋಡಿದ್ರೆ ಈ ವ್ಯಕ್ತಿಗಳು ಯಾವುದೇ ಶಿಕ್ಷೆ ಕೊಟ್ಟರೆ ಬದ್ದಾಗಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತು ಅಗದಿ ನೋಡಿದ್ರೆ ನಾವು ಏನಪ್ಪ ಅಂತಂದ್ರೆ ಜೈಲಿನಲ್ಲಿ ಯಾವ ರೀತಿಯಾಗಿ ಅವ್ರು ಇದ್ದರು ಅನ್ನುವಂಥ ಕೆಲವು ಫೋಟೋಗಳು ನೋಡಿದಾಗ ನಮಗೂ ಆಶ್ಚರ್ಯ ಅನಿಸ್ತದೆ. ಬೇಕನಪ್ಪ ಇದೆ ಅಂತೇಳಿ ಆಯುಷ್ಯ ಜೀವಂತ ಗೀತಿದ್ದಾರೆ, ಅವ್ರು ಯಾವ ಶಿಕ್ಷೆ ಆಗೋದ ಅಂತೇಳಿ. ಆದರೆ ಅವ್ರು ಬೀಸಿದಂಥ ಬರೆಯಿಂದಾಗಿ ವಿಶೇಷವಾಗಿ ಏನಾಗಿದೆಪ್ಪ ಅಂತಂದ್ರೆ ಈ ನಮ್ಮ ಪ್ರಜ್ವಲ್ ಸಿಕ್ಕಾಕೊಂಡು ಇವತ್ತು ಶಿಕ್ಷೆ ಅನುಭವಿಸುವಂತ ಬಂದಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಖರ್ಗೆ ಅವರು ಜೂನಿಯರ್ ಖರ್ಗೆ ಈ ವಿಷಯವನ್ನು ಬಿಡ್ಕೊಂಡು ತಪ್ಪು ಯಾರ ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅಂತ ಮಾತಾಡಿದ್ದಾರೆ. ಹೀಗಾಗಿ ಪ್ರಜ್ವಲ್ ಇನ್ನೊಂದು ಮತ್ತೊಂದು ಶಿಕ್ಷೆ ಆಗ್ತದೆ, ಏನಾಗ್ತದೆ ನೋಡ್ಕೊಂಡು ಮುಂದಿನ ದಿನದಲ್ಲಿ ಏನಾಗ್ಬೋದು ಅಂತೇಳಿ. ಆದರೆ ಅವ್ರು ಮಾಡಿದ ಮಾತ್ರ ಸರಿ ಇಲ್ಲ ಅಂತೇಳಿ ನಾವು ಹೇಳ್ಬೋದು ಅಂತ ಹೇಳ್ದ. ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.